ಅಧಿವೇಶನ ಹೊತ್ತಿನಲ್ಲಿ ಸರ್ಕಾರಕ್ಕೆ ಮತ್ತೊಂದು ರೀತಿಯ ಮುಜುಗರ. ಜನವರಿ 22ರಿಂದ ಅಧಿವೇಶನವನ್ನ ಕರೆದಿದೆ ಸರ್ಕಾರ. ಅಧಿವೇಶನ ಹೊತ್ತಲ್ಲಿ ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ಹೊರಗೆ ಬಂದಿರೋದ್ರಿಂದ ಮತ್ತೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಸರ್ಕಾರ. ಇದೇ ವಿಷಯದಲ್ಲಿ ಸರ್ಕಾರವನ್ನ ಕಟ್ಟಹಾಕುವಂತಹ ಕೆಲಸವನ್ನ ವಿಪಕ್ಷಗಳು ಮಾಡುವ ಸಾಧ್ಯತೆ. ಈಗಾಗಲೇ ಗೃಹ ಇಲಾಖೆ ಬಳಿ ವರದಿಯನ್ನ ಸಿಎಂ ಕೇಳಿದ್ದಾರೆ. ಪ್ರಾಥಮಿಕ ವರದಿ ಬಂದ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅಧಿವೇಶನದ ಹೊತ್ತಲ್ಲಿ ಸರ್ಕಾರ ಈಗ ಮುಜುಗರವನ್ನ ಎದುರಿಸುವಂತಹ ಪರಿಸ್ಥಿತಿಗೆ ಹೋಗಿದೆ. ಅದು ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಚಾರ ಏನಿದೆ, ಅದು ಅಧಿವೇಶನದ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಜುಗರವನ್ನ ತರಬಲ್ಲದು? ನಮಗೆ ಶಾಕಿಂಗ್ ಇದೆ. ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಎಐ ವಿಡಿಯೋ ಅಂತ ಹೇಗೆ ಸರ್? ಇದು ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ಮ ಸುಳಿವೇನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು, ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ದೀರಾ ನನಗೆ ಗೊತ್ತಾಗಲಿಕ್ಕೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು, ಅದೇ ಇದ್ರ ಬಗ್ಗೆ ಅಷ್ಟೇ. ಸಿಎಂಗೂ ಕಾಣುತ್ತೆ ನಮಗೆ ಶಾಕಿಂಗ್ ಇದೆ. ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಎಐ ವಿಡಿಯೋ ಅಂತ ಹೇಗೆ ಸರ್? ಇದು ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ಮ ಸುಳಿವೇನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು, ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ದೀರಾ ನನಗೆ ಗೊತ್ತಾಗಲಿಕ್ಕೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು, ಅದೇ ಇದ್ರ ಬಗ್ಗೆ ಅಷ್ಟೇ. ಸಿಎಂಗೂ ಕಾಣುತ್ತೆ ಸರ್ ಈ ಪ್ರಕರಣ ಬಗ್ಗೆ ಏನು ಹೇಳ್ತೀರಾ ಸರ್? ವಿಡಿಯೋ ವೈರಲ್ ಬೆನ್ನಲ್ಲೇ ಗೃಹ ಸಚಿವರ ಭೇಟಿಗಾಗಿ ಡಿಜಿಪಿ ರಾಮಚಂದ್ರ ರಾವ್ ಬಂದಿದ್ದಾರೆ. ಖುದ್ದು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರವಾಗಿ ಭೇಟಿ ಕೊಟ್ಟಿದ್ದಾರೆ. ವೈರಲ್ ಆಗಿರುವ ವಿಡಿಯೋದಲ್ಲಿರೋದು ನಾನಲ್ಲ, ಯಾರೋ ಇದನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ, ಅದರಲ್ಲಿರೋದು ನಾನಲ್ಲ, ನನಗೂ ಕೂಡ ಇದು ಶಾಕಿಂಗ್ ಅಂತ ಹೇಳಿದ್ದಾರೆ ಡಿಜಿಪಿ ರಾಮಚಂದ್ರ ರಾವ್. ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಗೃಹ ಸಚಿವರಿಗೆ ಹೇಳ್ತೀನಿ, ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡೋಣ, ಮತ್ತು ನನ್ನ ವಕೀಲರ ಜೊತೆಗೂ ಕೂಡ ಮಾತನಾಡ್ತೀನಿ, ವಿಡಿಯೋದಲ್ಲಿ ನಾನಿಲ್ಲ, ವಿಡಿಯೋನೇ ಸುಳ್ಳು ಅಂದಿದ್ದಾರೆ. ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದ್ರು ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದ್ರು ಯಾರು ನಮ್ಮ ಸರ್ ಈ ಪ್ರಕರಣ ಬಗ್ಗೆ ಏನು ಹೇಳ್ತೀರಾ ಸರ್? ನಮಗೆ ಶಾಕಿಂಗ್ ಇದೆ. ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಎಐ ವಿಡಿಯೋ ಅಂತ ಹೇಗೆ ಸರ್? ಇದು ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ
ಡಿಜಿಪಿ ರಾಮಚಂದ್ರ ರಾವ್ ಭೇಟಿಗೆ ಗೃಹ ಸಚಿವರು ಒಪ್ಪಿಲ್ಲ. ಪರಮೇಶ್ವರ್ ಮನೆ ಬಾಗಿಲಿಗೆ ಬಂದು ವಾಪಸ್ ತೆರಳಿದ್ದಾರೆ ರಾಮಚಂದ್ರ ರಾವ್. ಡಿಜಿಪಿ ರಾಮಚಂದ್ರ ರಾವ್ ಅವರ ಭೇಟಿಗೆ ಗೃಹ ಸಚಿವರು ಒಪ್ಪಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗಷ್ಟೇ ರಾಮಚಂದ್ರ ರಾವ್ ಗೃಹ ಸಚಿವರನ್ನ ಭೇಟಿ ಮಾಡಬೇಕು ಅಂತ ಅವರ ನಿವಾಸಕ್ಕೆ ಬಂದಿದ್ರು. ಅವರ ಜೊತೆಗೆ ಆಲ್ರೆಡಿ ದೂರವಾಣಿ ಮುಖಾಂತರ ಮಾತನಾಡಿದ್ರು ಕೂಡ. ಸರ್ ಈ ಪ್ರಕರಣ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದ್ರು ಯಾರು ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದ್ರು ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ನಮ್ಮ ಸರ್ ಈ ಪ್ರಕರಣ ಬಗ್ಗೆ ಏನು ಹೇಳ್ತೀರಾ ಸರ್? ನಮಗೆ ಶಾಕಿಂಗ್ ಇದೆ. ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಎ ವಿಡಿಯೋ ಅಂತ ಹೇಗೆ ಸರ್? ಇದು ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದೇ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ಕ್ರಮ? ಸೊ ವಿಡಿಯೋ ನೋಡಿ ನನಗೂ ಶಾಕ್ ಆಯ್ತು. ಈ ವಿಡಿಯೋ ಅಸಲಿ ಅಲ್ಲ ಅನ್ನಕಲ್ಲಿ ಯಾರೋ ಇದನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀನಿ. ಬೆಳಗಾಮಲ್ಲಿ 8 ವರ್ಷ ಹಿಂದೆ ಇದ್ದಿದ್ದು. ಸೊ ಈ ವಿಡಿಯೋದಲ್ಲಿ ವಿಡಿಯೋ ಮಾಡಿರೋದು ಯಾರು ಏನು ಗೊತ್ತಿಲ್ಲ, ಆದ್ರೆ ವಿಡಿಯೋ ಅಂತೂ ನಂದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ಆಗ್ಲಿ ಅಂತ ಕೂಡ ಹೇಳಿದ್ದಾರೆ. ಪರಮೇಶ್ವರ್ ಅವ್ರನ್ನ ಭೇಟಿಗೆ ಬಂದ್ರು, ಬಟ್ ಭೇಟಿ ಸಾಧ್ಯವಾಗಿಲ್ಲ.